Hi, today we will discuss part 2 of Reach for the Top, that is regarding Maria Sharapova. Let's start. There is something disarming about Maria Sharapova. Disarming ಅಂದ್ರೆ ಚಾರ್ಮಿಂಗ್, ಆಕರ್ಷಕವಾಗಿರುವಂಥದ್ದು. ಮರಿಯಾ ಶರಪೋವರಲ್ಲಿ ಏನೋ ಒಂದು ಆಕರ್ಷಕವಾಗಿರುವಂತಹ ಒಂದು ಕ್ಯಾರೆಕ್ಟರ್ ಇದೆ. ಸಮಥಿಂಗ್ ಅಟ್ ಆಡ್ಸ್ ಅಂದ್ರೆ ಸಮಥಿಂಗ್ ಅನ್ಯೂಶುವಲ್, ಅಸಾಮಾನ್ಯವಾಗಿರುವಂಥದ್ದು ಏನೋ ಇದೆ. ವಿತ್ ಹರ್ ರೆಡಿ ಸ್ಮೈಲ್, ಅವ್ರು ಯಾವಾಗಲೂ ನಗ್ನಗ್ತಾ ಇರ್ತಾರೆ. ಅಂಡ್ ಗ್ಲಾಮರಸ್ ಅಟೈರ್. ಗ್ಲಾಮರಸ್ ಅಟೈರ್ ಅಂದ್ರೆ ವಸ್ತ್ರ. ಸೊ ಗ್ಲಾಮರಸ್ ಆಗಿರುವಂತಹ ಬಟ್ಟೆಗಳನ್ನ ಹಾಕ್ತಾರೆ. ಆ ಎಲ್ಲದರಲ್ಲೂ ಏನೋ ಒಂದು ವಿಶೇಷವಾದಂಥದ್ದು ಅಥವಾ ಅಸಾಮಾನ್ಯವಾಗಿರುವಂಥದ್ದು ಇದೆ. ಅಂಡ್ that something in her lifted her on Monday, 22nd August 2005 to the world number 1 position in women's tennis. ಈ ಎಲ್ಲಾ ಕ್ಯಾರೆಕ್ಟರ್ಸ್ ಮೋಸ್ಟ್ಲಿ ಅವ್ರನ್ನ ವಿಮೆನ್ಸ್ ಟೆನ್ನಿಸ್ ನಲ್ಲಿ ಮೊದಲನೇ ಸ್ಥಾನಕ್ಕೆ ಏರೋ ತರ ಮಾಡಿದೆ ಅನ್ಸುತ್ತೆ. ಆ ಮೊದಲನೇ ಸ್ಥಾನಕ್ಕೆ ಏರಿದ್ಯಾವಾಗ ಯಾವಾಗ 22nd August 2005. ಆಲ್ ದಿಸ್ ಹ್ಯಾಪನ್ಡ್ ಆಲ್ಮೋಸ್ಟ್ ಇನ್ ನೋ ಟೈಮ್. ಅಂದ್ರೆ ಇದೆಲ್ಲ ಆದಷ್ಟು ಬೇಗ ಆಗ್ಬಿಟ್ಟಿದೆ, ಬೇಗ ಸಾಧಿಸಿದ್ದಾರೆ ಅವರು. ಕಣ್ಣು ಬಿಡೋ ಅಷ್ಟೊತ್ತಿಗೆ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಸಾಧಿಸಿದ್ದಾರೆ. ಪಾಯ್ಸ್ಡ್ ಬಿಯಾಂಡ್ ಹರ್ ಇಯರ್ಸ್. ಅವರ ಏಜ್ ಚಿಕ್ಕ ಏಜು ಅಲ್ವಾ, ಆ ಚಿಕ್ಕ ಏಜ್ನಲ್ಲಿ ಅವರ ಏಜ್ಗೆ ಇರಬೇಕಾಗಿರುವಂತಹ ಮೆಚ್ಯೂರಿಟಿಗಿಂತ ಜಾಸ್ತಿ ಮೆಚ್ಯೂರಿಟಿ ಅವ್ರಿಗಿದೆ. ದ ಸೈಬೀರಿಯನ್ ಬಾರ್ನ್ ಟೀನೇಜರ್. ಅವ್ರು ಹುಟ್ಟಿದ್ದು ಸೈಬೀರಿಯಾದಲ್ಲಿ, ಅದಕ್ಕೆ ಇಲ್ಲಿ ಸೈಬೀರಿಯನ್ ಅಂತ ಕರಿತಿದ್ದಾರೆ. ಅಂಡ್ ಬಾರ್ನ್ ಟೀನೇಜರ್, ಅವಳು ಇನ್ನು ಚಿಕ್ಕವಳು. ಟುಕ್ ಜಸ್ಟ್ 4 years ಆಸ್ ಅ ಪ್ರೊಫೆಷನಲ್ ಟು ರೀಚ್ ದ ಪಿನಕಲ್. ಈ ಸೈಬೀರಿಯಾದಲ್ಲಿ ಹುಟ್ಟಿದ ಸೈಬೀರಿಯಾ ಟುಕ್ ಜಸ್ಟ್ 4 years, ಬರೀ 4 ವರ್ಷದಲ್ಲಿ ಸಾಧನೆ ಮಾಡಿದ್ರಂತೆ. ಟು ರೀಚ್ ದ ಪಿನಕಲ್ ಅಂತ ಹೇಳಿದ್ರೆ ಪೀಕ್ ನ ರೀಚ್ ಆಗೋದಕ್ಕೆ, ಅಂದ್ರೆ ಸಕ್ಸಸ್ ನ ತುದಿಯನ್ನ ರೀಚ್ ಆಗೋದಕ್ಕೆ ಅವರು ತಗೊಂಡಿದ್ದು ಬರೀ 4 ವರ್ಷಗಳು. ಹವೆವರ್ ದ ರ್ಯಾಪಿಡ್ ಅಸೆಂಟ್ ಇನ್ ಅ ಫಿಯರ್ಸ್ಲಿ ಕಾಂಪಿಟೇಟಿವ್ ವರ್ಲ್ಡ್. ರ್ಯಾಪಿಡ್ ಅಸೆಂಟ್ ಅಂತ ಹೇಳಿದ್ರೆ ಸಡನ್ ರೈಸ್. ಈಗ ಎಲ್ಲೂ ಇರ್ಲಿಲ್ಲ ಅವರು, 4 ವರ್ಷದಲ್ಲಿ ಸಡನ್ ಆಗಿ ನಂಬರ್ 1 ಪೊಸಿಷನ್ ಕೊಟ್ಟೋದ್ರು. ಅಷ್ಟು ಬೇಗ ಅವರು ಫಸ್ಟ್ ಪೊಸಿಷನ್ಗೆ ಹೋದ್ರಲ್ವಾ. ಅದರಲ್ಲೂ ಕಾಂಪಿಟೇಷನ್ ಇತ್ತಾ ಇಲ್ವಾ? ಕಾಂಪಿಟೇಷನ್ ತುಂಬಾ ಇತ್ತು. ಫಿಯರ್ಸ್ಲಿ ಕಾಂಪಿಟೇಟಿವ್ ವರ್ಲ್ಡ್ ಅಂತ ಹೇಳಿದ್ರೆ ತೀವ್ರವಾಗಿ ಕಾಂಪಿಟೇಷನ್ ಇದ್ದಂತಹ ವರ್ಲ್ಡ್ ಅಲ್ಲಿ ಅವರು ನಂಬರ್ 1 ಪೊಸಿಷನ್ಗೆ ತಲುಪ್ತಾರೆ. ಆ ತಲುಪೋದಕ್ಕೆ ಅವರು ಮಾಡಿದ ಕಷ್ಟಗಳು, ಅವರು ಪಟ್ಟಂತ ಪ್ರಯತ್ನಗಳು ಯಾವಾಗ ಸ್ಟಾರ್ಟ್ ಆಗಿತ್ತು? 9 years ಮುಂಚೆ. ನೋಡಿ, ಬಿಗ್ಯಾನ್ 9 years ಬಿಫೋರ್ ವಿತ್ ಅ ಲೆವೆಲ್ ಆಫ್ ಸ್ಯಾಕ್ರಿಫೈಸ್. 9 ವರ್ಷಗಳಿಗಿಂತ ಮುಂಚೆನೆ ಮಕ್ಕಳು ಅಂದ್ರೆ ಆಟ ಆಡ್ತಾರೆ, ಎಂಜಾಯ್ ಮಾಡ್ತಿರ್ತಾರೆ. ಅದನ್ನೆಲ್ಲ ಬಿಟ್ಟು ಸಾಧಿಸ್ಬೇಕು ಅನ್ನೋ ಕಡೆ ಹೋಗ್ತಿದ್ದಾರೆ ಅಂದಾಗ ಎಷ್ಟೋ ವಿಷಯಗಳನ್ನು ಅವರು ತ್ಯಾಗ ಮಾಡಿದ್ದಾರೆ. 9 ವರ್ಷಕ್ಕಿಂತ ಮುಂಚೆನೆ ತ್ಯಾಗ ಸ್ಟಾರ್ಟ್ ಆಗಿದೆ. ಫ್ಯೂ ಚಿಲ್ಡ್ರನ್ ವುಡ್ ಬಿ ಪ್ರಿಪೇರ್ ಟು ಎಂಡ್ಯೂರ್. ಇದನ್ನ ಮಾಡ್ಕೋದಕ್ಕೆ ಎಲ್ಲಾ ಮಕ್ಳಿಗೂ ಸಾಧ್ಯ ಇಲ್ಲ. ಕೆಲವರು ಮಾತ್ರ ಇದನ್ನ ಸಹಿಸ್ಕೊಳ್ತಾರೆ. ಎಂಡ್ಯೂರ್ ಅಂದ್ರೆ ಸಹಿಸ್ಕೊಳ್ಳೋದು. ಸೊ ಎಲ್ಲಾ ಮಕ್ಕಳು ಸಹಿಸ್ಕೊಳಕ್ ಆಗದೆ ಇರೋಂಥದನ್ನ ಸಹಿಸ್ಕೊಂಡು, ಆ ಕಷ್ಟಗಳನ್ನ ಸಹಿಸ್ಕೊಂಡು, ತ್ಯಾಗಗಳನ್ನ ಮಾಡಿಕೊಂಡು 9 ವರ್ಷಕ್ಕಿಂತ ಮುಂಚೆನೆ ಇವರು ಸಾಧಿಸ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಸಡನ್ ಆಗಿ ಅದನ್ನ ಸಾಧಿಸಿದ್ದಾರೆ. ಲಿಟಲ್ ಮರಿಯಾ ಹ್ಯಾಡ್ ನಾಟ್ ಯೆಟ್ ಸೆಲೆಬ್ರೇಟೆಡ್ ಹರ್ 10th birthday. ನೋಡಿ, ಅವ್ರಿನ್ನು 10th birthday ಮಾಡಿರ್ಲಿಲ್ವಂತೆ, ಅಂದ್ರೆ 10 ವರ್ಷ ಕೂಡ ಆಗಿರ್ಲಿಲ್ಲ ಅವ್ರಿಗೆ. ವೆನ್ ಶಿ ವಾಸ್ ಪ್ಯಾಕ್ಡ್ ಆಫ್ ಟು ಟ್ರೈನ್ ಇನ್ ದ ಯುನೈಟೆಡ್ ಸ್ಟೇಟ್ಸ್. 10 ವರ್ಷನೂ ಆಗಿರ್ಲಿಲ್ಲ. ಅವಾಗ ಎಲ್ಲಾ ಲಗೇಜ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಅವ್ರು ಯುನೈಟೆಡ್ ಸ್ಟೇಟ್ಸ್ಗೆ ಹೋಗ್ತಾರೆ. ಏನಕ್ಕೆ? ಟ್ರೈನಿಂಗ್ಗೆ, ಟೆನ್ನಿಸ್ ಟ್ರೈನಿಂಗ್ಗೆ ಹೋಗ್ತಾರೆ. ದಟ್ ಟ್ರಿಪ್ ಟು ಫ್ಲೋರಿಡಾ ವಿತ್ ಹರ್ ಫಾದರ್ ಯೂರಿ. ಆ ಟ್ರಿಪ್ ಎಲ್ಲಿಗಾಗಿರುತ್ತೆ? ಫ್ಲೋರಿಡಾಗೆ. ಯಾರ ಜೊತೆ ಹೋಗ್ತಾರೆ ಅಂದ್ರೆ ಅವರ ತಂದೆ ಯೂರಿ ಅನ್ನೋರ್ ಜೊತೆ ಹೋಗ್ತಾರೆ. ದಟ್ ಲಾಂಚ್ಡ್ ಹರ್ ಆನ್ ದ ಪಾತ್ ಟು ಸಕ್ಸಸ್. ಆ ಲಾಂಚ್ಡ್ ಅಂತ ಹೇಳಿದ್ರೆ ಅವರು ಸಕ್ಸಸ್ಗೆ ಅದು ಮುನ್ನುಡಿ ಹಾಡ್ತು ಅಂತ. ಮುನ್ನುಡಿ ಹಾಡೋದಕ್ಕೆ ಲಾಂಚ್ಡ್ ಅಂತ ಹೇಳ್ತೀವಿ. ಲಾಂಚ್ಡ್ ಹರ್ ಆನ್ ದ ಪಾತ್ ಆಫ್ ಸಕ್ಸಸ್. ಪಾತ್ ಟು ಸಕ್ಸಸ್ ಅಂದ್ರೆ ಸಕ್ಸಸ್ ಕಡೆಗೆ ಮುನ್ನಡೆನ ಹಾಡುತ್ತೆ ಅದು. ಆ್ಯಂಡ್ ಸ್ಟಾರ್ಡಮ್, ಅವರು ಒಂದು ಸ್ಟಾರ್ಡಮ್ ಅಂದ್ರೆ ಸೆಲೆಬ್ರಿಟಿ ಆಗುವಂಥದ್ದು, ಫೇಮಸ್ ಆಗೋದಕ್ಕೂ ಅದು ಕಾರಣ ಆಗುತ್ತೆ. ಬಟ್ ಇಟ್ ಆಲ್ಸೋ ರಿಕ್ವೈರ್ಡ್ ಅ ಹಾರ್ಟ್ ರೆಂಚಿಂಗ್ 2 years ಸಪ್ರೇಷನ್ ಫ್ರಮ್ ಹರ್ ಮದರ್ ಎಲೆನಾ. ಅವರ ತಾಯಿ ಎಲೆನಾ ಆಗಿರ್ತಾರೆ. ಅವರು ಅಲ್ಲಿ ಹೋಗಿ ಟ್ರೈನಿಂಗ್ ತಗೋಬೇಕಂದಾಗ ತಾಯಿಯಿಂದ ಕೂಡ ಸಪ್ರೇಟ್ ಆಗ್ಬೇಕಾಗುತ್ತೆ ಅವರು. ಸೊ ದಟ್ ವಾಸ್ ಹಾರ್ಟ್ ರೆಂಚಿಂಗ್. ಹಾರ್ಟ್ ರೆಂಚಿಂಗ್ ಅಂತ ಹೇಳಿದ್ರೆ ಹೃದಯ ಹಿಂಡುವಂತಹ ಒಂದು ಪರಿಸ್ಥಿತಿ, ಹೃದಯ ವಿದ್ರಾವಕ ಪರಿಸ್ಥಿತಿ ಅಂತ ಹೇಳ್ತೀವಿ. ಅಂತ ಒಂದು ಪರಿಸ್ಥಿತಿನೂ ಎದುರಿಸ್ಬೇಕಾಗತ್ತೆ. ತಾಯಿಯಿಂದ ಯಾಕೆ ಸಪ್ರೇಟ್ ಆದರು? ದ ಲ್ಯಾಟರ್ ವಾಸ್ ಕಂಪಲ್ಡ್ ಟು ಸ್ಟೇ ಬ್ಯಾಕ್ ಇನ್ ಸೈಬೀರಿಯಾ ಬಿಕಾಸ್ ಆಫ್ ವೀಸಾ ರೆಸ್ಟ್ರಿಕ್ಷನ್ಸ್. ಲ್ಯಾಟರ್ ಅಂತ ಹೇಳಿದ್ರೆ ಎಲೆನಾ ಅವರು, ತಾಯಿಯವರು. ಆಮೇಲೆ ನಾವು ಮಾತಾಡಿದ್ವಲ್ಲ, ಆಮೇಲೆ ಮಾತಾಡಿದವ್ರು ಯಾರಿಲ್ಲಿ? ಎಲೆನಾ ಅವರು. ಸೊ ಆ ಎಲೆನಾ ಅವರು ಯಾಕೆ ಸೈಬೀರಿಯಾಗೆ ಹೋಗಲ್ಲ ಅಂದ್ರೆ ವೀಸಾ ಬಗ್ಗೆ ನಿರ್ಬಂಧಗಳು ಇರುತ್ತೆ, ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಅದರಿಂದ ಅವ್ರಿಗೆ ವೀಸಾ ಸಿಕ್ಕಿರಲ್ಲ. ಆ ವೀಸಾ ಸಿಗದೆ ಇರೋದ್ರಿಂದ ತಾಯಿ ಅವ್ರ ಜೊತೆ ಹೋಗಕ್ಕಾಗಲ್ಲ. The 9-year-old girl had already learnt an important lesson in life. 9 ವರ್ಷ ಆಗಿದ್ದ ಹುಡುಗಿ ಆಲ್ರೆಡಿ ಇಂಪಾರ್ಟೆಂಟ್ ಲೆಸನ್ಸ್ ಎಲ್ಲ ಕಲ್ತಿದ್ಲೋಳು. That tennis excellence would only come at a price.
ಟೆನ್ನಿಸ್ನಲ್ಲಿ ಎಕ್ಸಲೆಂಟ್ ಪೊಸಿಷನ್ ರೀಚ್ ಆಗ್ಬೇಕಂತ ಹೇಳಿದ್ರೆ ಅದಕ್ಕೆ ಬೆಲೆ ತಿರ್ಬೇಕಾಗತ್ತೆ ಅನ್ನೋದನ್ನು ಅವಳು ಕಲ್ತಿದ್ಲು. ಅಂದ್ರೆ ತಾಯಿಯಿಂದ ಸಪ್ರೇಟ್ ಆಗೋದು ಒಂದು ಬೆಲೆ ತಿರೋದೆ ಅಲ್ವಾ. ಸೊ ಅದನ್ನು ಅವಳು ಕಲ್ತಿದ್ಲು. ಪರವಾಗಿಲ್ಲ, ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೋತೀನಿ ಅನ್ನೋ ಒಂದು ಕ್ಯಾರೆಕ್ಟರ್ನ ಅವಳು ಕಲ್ತಿದ್ಲು. ಐ ಯೂಸ್ ಟು ಬಿ ಸೋ ಲೋನ್ಲಿ. ಲೋನ್ಲಿ ಅಂದ್ರೆ ಒಂಟಿಯಾಗಿರೋದು. ನಾನು ಒಬ್ಳೆ ತುಂಬಾ ಒಂಟಿಯಾಗಿರ್ತಾ ಇದ್ದೆ. ಮರಿಯಾ ಶರಪೋವಾ ರೀಕಾಲ್ಸ್. ಅವಳು ನೆನಪಿಸ್ಕೊಂತಾ ಇದ್ದಾರೆ. ಮರಿಯಾ ಶರಪೋವಾ ನೆನಪಿಸ್ಕೊಂಡು ಹೇಳ್ತಾಳೆ, ಐ ಮಿಸ್ಡ್ ಮೈ ಮದರ್ ಟೆರಿಬ್ಲಿ. ನಾನು ಭಯಂಕರವಾಗಿ ನನ್ನ ತಾಯಿಯನ್ನ ಮಿಸ್ ಮಾಡ್ಕೋತಿದ್ದೆ. ಚಿಕ್ಕ ಹುಡುಗಿ ಭಯಂಕರವಾಗಿ ಅಮ್ಮನ ಮಿಸ್ ಮಾಡ್ಕೋತಾ ಇದ್ದೆ. ಮೈ ಫಾದರ್ ವಾಸ್ ವರ್ಕಿಂಗ್ ಆಸ್ ಮಚ್ ಆಸ್ ಈ ಕುಡ್ ಟು ಕೀಪ್ ಮೈ ಟೆನ್ನಿಸ್ ಟ್ರೈನಿಂಗ್ ಗೋಯಿಂಗ್. ನನ್ನ ತಂದೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು. ಯಾಕೆ ಅಂದ್ರೆ ಟ್ರೈನಿಂಗ್ ದುಡ್ಡು ಕಟ್ಟಬೇಕಿತ್ತಲ್ಲ, ಆ ಟ್ರೈನಿಂಗ್ ಮುಂದುವರಿಲಿ ಅಂತ ಹೇಳಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು. ಸೊ ಹಿ ಕುಡ್ ನಾಟ್ ಸಿ ಮಿ ಈದರ್. ಹಾಗೆ ಕಷ್ಟಪಟ್ಟು ಕೆಲಸ ಮಾಡ್ಬೇಕು ಅಂದ್ರೆ ಅವರು ಬಂದು ಇಲ್ಲಿ ನೋಡಕ್ಕಾಗಲ್ಲ. ಸೊ ಅವರೂ ಕೂಡ ಮಗಳನ್ನ ನೋಡಕ್ಕಾಗ್ಲಿಲ್ಲ, ತಾಯಿನೂ ಕೂಡ ನೋಡಕ್ಕಾಗ್ಲಿಲ್ಲ. ಇಬ್ಬರಿಂದನೂ ದೂರ ಇದ್ದು ತಾನೊಬ್ಬರೇ ಸಾಧಿಸ್ತಾರೆ. ಬಿಕಾಸ್ ಐ ವಾಸ್ ಸೋ ಯಂಗ್. ನಾನು ತುಂಬಾ ಚಿಕ್ಕವಳಾಗಿದ್ದೆ. ಐ ಯೂಸ್ ಟು ಗೋ ಟು ಬೆಡ್ ಅಟ್ 8 PM. ತುಂಬಾ ಚಿಕ್ಕವಳಾಗಿರೋದ್ರಿಂದ ಅದೊಂದು ಅಭ್ಯಾಸ ಅಲ್ಲ, ಚಿಕ್ಕ ಮಕ್ಕಳನ್ನ ಬೇಗ ಮಲಗಿಸ್ತೀವಿ. ಸೊ 8 ಗಂಟೆಗೆ ಹೋಗಿ ಮಲ್ಕೋತಾ ಇದ್ದೆ. ದ ಅದರ್ ಟೆನ್ನಿಸ್ ಪ್ಯೂಪಿಲ್ಸ್ ವುಡ್ ಕಮ್ ಇನ್. ಪ್ಯೂಪಿಲ್ಸ್ ಅಂದ್ರೆ ಸ್ಟೂಡೆಂಟ್ಸ್. ಬೇರೆ ಸ್ಟೂಡೆಂಟ್ಸ್ಗಳು ಬರ್ತಾ ಇದ್ರು. ಎಷ್ಟೊತ್ತಿಗೆ? 11 PM. 11. ಇವಳು 8 ಗಂಟೆಗೆ ಮಲ್ಕೊಂಡಿರ್ತಿದ್ರು. 11 ಗಂಟೆಗೆ ಅವರೆಲ್ಲ ಬರ್ತಾ ಇದ್ರು. ಬಂದ್ಬಿಟ್ಟು ಏನ್ ಮಾಡ್ತಿದ್ರು, ವೇಕ್ ಮಿ ಅಪ್ ಅಂಡ್ ಆರ್ಡರ್ ಮೀ ಟು ಟೈಡಿ ಅಪ್ ದ ರೂಮ್ ಅಂಡ್ ಕ್ಲೀನ್ ಇಟ್. ಟೈಡಿ ಅಂದ್ರೂ ಕೂಡ ಕ್ಲೀನ್ ಮಾಡೋದೆ. ಸೊ ಬಂದ್ಬಿಟ್ಟು ಅವಳನ್ನ ಹೇಳಿಸ್ಬಿಟ್ಟು, ಇದೇಳು ಎಲ್ಲ ರೂಮ್ ಕ್ಲೀನ್ ಮಾಡು ಅಂತ ಹೇಳಿ ಆರ್ಡರ್ ಮಾಡ್ತಾ ಇದ್ರಂತೆ ಅವರು. ಇನ್ಸ್ಟೆಡ್ ಆಫ್ ಲೆಟಿಂಗ್ ದಟ್ ಡಿಪ್ರೆಸ್ ಮೀ. ಸಾಮಾನ್ಯವಾಗಿ ಆ ಥರ ಯಾರೋ ಬಂದು ಆರ್ಡರ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ತುಂಬಾ ಬೇಜಾರಾಗುತ್ತೆ, ಖಿನ್ನತೆ ಆಗುತ್ತೆ, ಒಬ್ಳೇ ಇರ್ತೀವಿ ಅಂತಂದಾಗ. ಸೊ ಇಲ್ಲಿ ಅದು ಆಗ್ಲಿಲ್ಲ ಇವ್ರಿಗೆ. ಮರಿಯಾ ಶರಪೋವಾ ಖಿನ್ನತೆಗೆ ಒಳಗಾಗ್ಲಿಲ್ಲ. ಐ ಬಿಕೇಮ್ ಮೋರ್ ಕ್ವೈಟ್ಲಿ ಡಿಟರ್ಮಿಂಡ್. ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ನಾನು ಕ್ವೈಟ್ಲಿ ಡಿಟರ್ಮಿಂಡ್ ಆದೆ. ಅಂದ್ರೆ ದೃಢವಾಗಿ ನಿಶ್ಚಯಿಸ್ತೆ ನಾನು. ಅಂಡ್ ಮೆಂಟಲಿ ಟಫ್. ನಾನು ಮಾನಸಿಕವಾಗಿ ಕೂಡ ಕಠಿಣ ಆದೆ ನಾನು. ಐ ಲರ್ನ್ ಹೌ ಟು ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ನಾನು ನನ್ನ ಬಗ್ಗೆ ನಾನು ಹೇಗೆ ಕೇರ್ ತಗೋಬೇಕು ಅನ್ನೋದನ್ನ ಕಲ್ತ್ಕೊಂಡೆ. ಐ ನೆವರ್ ಥಾಟ್ ಆಫ್ ಕ್ವಿಟ್ಟಿಂಗ್. ನಾನು ಬಿಡೋದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಬಿಕಾಸ್ ಐ ನ್ಯೂ ವಾಟ್ ಐ ವಾಂಟೆಡ್. ನನಗೇನ್ ಬೇಕು ಅಂತ ನನಗೆ ಗೊತ್ತಿತ್ತು. ವೆನ್ ಯು ಕಮ್ ಫ್ರಮ್ ನಥಿಂಗ್ ಅಂಡ್ ಯು ಹ್ಯಾವ್ ನಥಿಂಗ್. ನಿಮ್ಮ ಹತ್ರ ಏನೂ ಇಲ್ಲ ಅನ್ನೋ ಒಂದು ಜಾಗದಿಂದ ನೀವು ಬಂದಿದ್ದೀರಾ ಅಂದ್ರೆ, ನಿಮ್ಮ ಹತ್ರ ಏನೂ ಇಲ್ಲ ಅನ್ನೋದಾದ್ರೆ, ದೆನ್ ಇಟ್ ಮೇಕ್ಸ್ ಯು ವೆರಿ ಹಂಗ್ರಿ. ಆ ರೀತಿ ಪೊಸಿಷನ್ ಇದ್ರೆ ನಿಮಗೆ ಹಸು ಜಾಸ್ತಿ ಆಗುತ್ತೆ. ಅಂದ್ರೆ ನನಗೇನೋ ಸಿಗ್ತಾ ಇಲ್ಲ ಅಂದಾಗ ಹಸು ಜಾಸ್ತಿ, ಅದು ನನಗೆ ಬೇಕು ಅಂತ. ಆ ಹಸು ಇವ್ರಿಗಿತ್ತು. ಅಂಡ್ ಡಿಟರ್ಮೆಂಟ್. ದೃಢತೆ ಕೂಡ ಇತ್ತು. ಐ ವುಡ್ ಹ್ಯಾವ್ ಪುಟ್ ಅಪ್ ವಿತ್ ಮಚ್ ಮೋರ್ ಹ್ಯೂಮಿಲಿಯೇಷನ್ ಅಂಡ್ ಇನ್ಸಲ್ಟ್ಸ್. ಪುಟ್ ಅಪ್ ಅಂತ ಹೇಳಿದ್ರೆ ಸಹಿಸಿಕೊಳ್ಳೋದು. ಸೊ ನಾನು ಇನ್ನೂ ಕಷ್ಟ ಬಂದಿದ್ರು ಸಹಿಸ್ಕೋತಾ ಇದ್ದೆ, ಅವಮಾನಗಳಾಗಿದ್ರು ಸಹಿಸ್ಕೋತಾ ಇದ್ದೆ. ಹ್ಯೂಮಿಲಿಯೇಷನ್ ಅಂದ್ರೆ ಅವಮಾನ, ಇನ್ಸಲ್ಟ್ಸು ಅವಮಾನನೇ. ಸೊ ಇನ್ನೂ ಅವಮಾನಗಳಾಗಿದ್ರು ಕೂಡ ನಾನು ಸಹಿಸ್ಕೋತಾ ಇದ್ದೆ. ದ್ಯಾನ್ ದಟ್, ಅದಕ್ಕಿಂತ ಜಾಸ್ತಿ ಆಗಿದ್ರು ಸಹಿಸ್ಕೋತಾ ಇದ್ದೆ. ಟು ಸ್ಟೆಡ್ ಫಾಸ್ಟ್ಲಿ ಪರ್ಸ್ಯೂ ಮೈ ಡ್ರೀಮ್. ದೃಢವಾಗಿ ನನ್ನ ಕನಸನ್ನ ರೀಚ್ ಆಗೋದಕ್ಕೆ ನಾನು ಅದನ್ನೆಲ್ಲ ಸಹಿಸ್ಕೋತಾ ಇದ್ದೆ ಅಂತ ಅವ್ರು ಹೇಳ್ತಿದ್ದಾರೆ. ನಾನು ಎಷ್ಟೇ ಕಷ್ಟ ಬಂದಿದ್ರು, ಅವಮಾನಗಳಾಗಿದ್ರು ಅದೆಲ್ಲನೂ ಸಹಿಸ್ಕೊತಾ ಇದ್ದೆ. ಬಿಕಾಸ್ ನನ್ನ ಕನಸು ಏನಾಗಿತ್ತು, ಟೆನ್ನಿಸ್ನಲ್ಲಿ ನಂಬರ್ 1 ಪೊಸಿಷನ್ ರೀಚ್ ಆಗಬೇಕು ಅನ್ನೋದು. ದಟ್ ಟಫ್ನೆಸ್ ರನ್ಸ್ ಥ್ರೂ ಮರಿಯಾ ಈವನ್ ಟುಡೇ. ಆ ಕಠಿಣತೆ ಮರಿಯಾನಲ್ಲಿ ಇವತ್ತಿಗೂ ಇದೆ. ಇಟ್ ವಾಸ್ ದ ಕೀ ಟು ಹರ್ ಬ್ಯಾಗಿಂಗ್ ದ ವಿಮೆನ್ ಸಿಂಗಲ್ಸ್ ಕ್ರೌನ್ ಅಟ್ ವಿಂಬಲ್ಡನ್ ಇನ್ 2004. ಇಟ್ ವಾಸ್ ದ ಕೀ ಅಂದ್ರೆ ಅದೇ ಒಂದು ಸೂತ್ರ ಅವ್ರಿಗೆ. ಅವ್ರು ಅನ್ಕೊಂಡಿದ್ರಲ್ಲ, ಏನೇ ಕಷ್ಟ ಬಂದ್ರು ಸಹಿಸ್ಕೋತೀನಿ, ಏನೇ ತ್ಯಾಗ ಮಾಡ್ಬೇಕಾದ್ರೂ ಮಾಡ್ತೀನಿ ಅನ್ನೋ ತರ ಅವ್ರು ಇದ್ರಲ್ವಾ, ಅದೇ ಅವರ ಸಕ್ಸಸ್ಗೆ ಒಂದು ಸೂತ್ರ. ಓಕೆ, ಅದು ಆ ವಿಂಬಲ್ಡನ್ ಅಲ್ಲಿ ನಡೆದಂತಹ ಟೆನ್ನಿಸ್ ನಲ್ಲಿ 2004 ಅಲ್ಲಿ ವಿಮೆನ್ಸ್ ಸಿಂಗಲ್ಸ್ ನಲ್ಲಿ ಗೆಲ್ಲೋದಕ್ಕೆ ಕಾರಣ ಆಯಿತು. ಅಂಡ್ ಟು ಹರ್ ಮಿಟಿಯೋರಿಕ್ ರೈಸ್ ಟು ದ ನಂಬರ್ 1 ಪೊಸಿಷನ್ ದ ಫಾಲೋಯಿಂಗ್ ಇಯರ್. ಅಂದ್ರೆ ನೆಕ್ಸ್ಟ್ ಇಯರ್ ನಂಬರ್ 1 ಪೊಸಿಷನ್ಗೆ ರೀಚ್ ಆಗೋದಕ್ಕೂ ಕೂಡ ಅದೇ ಕಾರಣ ಆಯಿತು. ವೈಲ್ ಹರ್ ಜರ್ನಿ ಫ್ರಮ್ ದ ಫ್ರೋಸನ್ ಪ್ಲೇನ್ಸ್ ಆಫ್ ಸೈಬೀರಿಯಾ. ಅವ್ರು ಬಂದಿದೆಯಲ್ಲಿಂದ ಸೈಬೀರಿಯಾದಿಂದ. ಸೊ ಅವರು ರಷ್ಯಾದಲ್ಲಿರುವಂತಹ ಸೈಬೀರಿಯಾ ಪ್ಲೇಸ್ ಅವರು. ಅದು ತುಂಬಾ ಕೋಲ್ಡ್ ಪ್ಲೇಸ್. ಅದಕ್ಕೆ ಅವರು ಫ್ರೋಸನ್ ಪ್ಲೇನ್ಸ್ ಆಫ್ ಸೈಬೀರಿಯಾ. ಪ್ಲೇನ್ಸ್ ಅಂತ ಹೇಳಿದ್ರೆ ಒಂದು ಪ್ಲೇನ್ ಲ್ಯಾಂಡ್. ಅದು ಅಲ್ಲಿ ಬದುಕೋದು ಸ್ವಲ್ಪ ಕಷ್ಟ, ಬಿಕಾಸ್ ತುಂಬಾ ಕೋಲ್ಡ್ ಪ್ಲೇಸ್ ಅದು. ಆ ಪ್ಲೇಸ್ ಇಂದ ಬಂದವರು ಟು ದ ಸಮ್ಮಿಟ್ ಆಫ್ ವಿಮೆನ್ಸ್ ಟೆನ್ನಿಸ್. ಸಮ್ಮಿಟ್ ಅಂತ ಹೇಳಿದ್ರೆ ಸಕ್ಸಸ್ನ ಪೀಕ್. ವಿಮೆನ್ಸ್ ಟೆನ್ನಿಸ್ನ ಸಕ್ಸಸ್ನ ಪೀಕ್ ನ ತಲುಪಿದ್ರು. ಸೈಬೀರಿಯಾದಂತಹ ಒಂದು ಕೋಲ್ಡ್ ಪ್ಲೇಸ್ ಇಂದ ಬಂದು ವಿಮೆನ್ಸ್ ಟೆನ್ನಿಸ್ನ ಸಕ್ಸಸ್ನ ಪೀಕ್ನ ಅವ್ರು ತಲುಪ್ತಾರಲ್ಲ, ದಟ್ ಹ್ಯಾಸ್ ಟಚ್ ದ ಹಾರ್ಟ್ಸ್ ಆಫ್ ಟೆನ್ನಿಸ್ ಫ್ಯಾನ್ಸ್. ಅದು ಟೆನ್ನಿಸ್ ಫ್ಯಾನ್ಸ್ ಎಲ್ಲರ ಹೃದಯನ ಗೆಲ್ಲುತ್ತೆ. ಫಾರ್ ದ ಯಂಗ್ಸ್ಟರ್ ಹರ್ ಸೆಲ್ಫ್ ದೇರ್ ಅಪಿಯರ್ಸ್ ಟು ಬಿ ನೋ ರೂಮ್ ಫಾರ್ ಸೆಂಟಿಮೆಂಟ್. ನಮ್ಗೆ ಆಲ್ರೆಡಿ ಗೊತ್ತಾಯ್ತು,
ಯಾವುದೇ ಭಾವನೆಗಳು ಅವರನ್ನ ತಡಿತಾ ಇರಲಿಲ್ಲ, ಯಾವುದೇ ಭಾವನೆಗಳಿಗೂ ಜಾಗ ಇರಲಿಲ್ಲ ಅವರಲ್ಲಿ. ದ ಸ್ಟ್ರೇಟ್ ಲುಕ್ಸ್ ಅಂಡ್ ದ ಆನ್ಸರ್ಸ್ ಶಿ ಗಿವ್ಸ್ ವೆನ್ ಆಸ್ಕ್ಡ್ ಅಬೌಟ್ ಹರ್ ಆಂಬಿಷನ್. ಅವರ ಮಹತ್ವಾಕಾಂಕ್ಷೆ ಬಗ್ಗೆ ಕೇಳಿದಾಗ ಅವರು ಕೊಡುವಂತಹ ನೇರ ದೃಷ್ಟಿ ಮತ್ತೆ ಅವರು ಕೊಡುವಂತಹ ಆನ್ಸರ್ಸ್ ನಮಗೆ ಕ್ಲಿಯರ್ ಆಗಿ ಹೇಳುತ್ತೆ ಅವರು ಎಷ್ಟು ಮಟ್ಟಿಗೆ ಸಾಧಿಸೋದಕ್ಕೆ ರೆಡಿ ಇದ್ರು ಅಂತ ಹೇಳಿ. ವೆನ್ ಆಸ್ಕ್ಡ್ ಅಬೌಟ್ ಹರ್ ಆಂಬಿಷನ್ ಮೇಕ್ ಇಟ್ ಆಂಪ್ಲಿ ಕ್ಲಿಯರ್ ದಟ್ ಶಿ ಕನ್ಸಿಡರ್ಸ್ ದ ಸ್ಯಾಕ್ರಿಫೈಸಸ್ ವರ್ತ್ ಇಟ್. ಆ ತ್ಯಾಗ ಎಲ್ಲ ಏನೇ ಮಾಡಿದ್ರು ಕೂಡ ಅದಕ್ಕೆ ಸರಿಯಾದ ಬೆಲೆ ಸಿಗುತ್ತೆ ಅಂತ ಹೇಳಿ ಅವರು ಕನ್ಸಿಡರ್ ಮಾಡ್ತಾ ಇದ್ರು. ಅದು ನಮಗೆ ಅವರ ಮಾತಿಂದ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಐ ಆಮ್ ವೆರಿ ವೆರಿ ಕಾಂಪಿಟೇಟಿವ್. ನಾನು ಬಹಳ ಕಾಂಪಿಟೇಟಿವ್, ಸ್ಪರ್ಧಾತ್ಮಕ. ಐ ವರ್ಕ್ ಹಾರ್ಡ್ ಅಟ್ ವಾಟ್ ಐ ಡೂ. ನಾನು ಏನೇ ಮಾಡಿದ್ರು ಕಷ್ಟಪಟ್ಟು ಮಾಡ್ತೀನಿ. ಇಟ್ಸ್ ಮೈ ಜಾಬ್. ಇದು ನನ್ನ ಕೆಲಸ. ದಿಸ್ ಈಸ್ ಹರ್ ಮಂತ್ರ ಫಾರ್ ಸಕ್ಸಸ್. ನಾನು ಏನೇ ಮಾಡಿದ್ರು ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ಅದು ನನ್ನ ಕೆಲಸ ಅನ್ನೋದು ಅವರ ಮಂತ್ರ ಆಗಿತ್ತು. ಅದು ಸಕ್ಸಸ್ನ ಮಂತ್ರ ಆಗಿತ್ತು ಅವ್ರಿಗೆ. ದೋ ಮರಿಯಾ ಶರಪೋವಾ ಸ್ಪೀಕ್ಸ್ ವಿತ್ ಅ ಪ್ರೊನೌನ್ಸ್ಡ್ ಅಮೆರಿಕನ್ ಆಕ್ಸೆಂಟ್. ಆಕ್ಚುಲಿ ಅವರು ಟೆನ್ನಿಸ್ದು ಟ್ರೈನಿಂಗ್ ತಗೊಂಡಿದ್ದಲ್ಲಿ ಅಮೆರಿಕಾದಲ್ಲಿ. ಸೊ ಅಂದಮೇಲೆ ಅಲ್ಲಿ ಲ್ಯಾಂಗ್ವೇಜ್ನ ಚೆನ್ನಾಗಿ ಕಲಿತರು ಅವರು. ಅಮೆರಿಕನ್ ಆಕ್ಸೆಂಟ್ ಉಚ್ಚಾರಣೆ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಿತ್ತು. ಅಮೆರಿಕನ್ ಆಕ್ಸೆಂಟ್ ಅಲ್ಲಿ ಅವರು ಕ್ಲಿಯರ್ ಆಗಿ ಮಾತಾಡಿದ್ರು ಕೂಡ ಶಿ ಪ್ರೌಡ್ಲಿ ಪೆರೇಟ್ಸ್ ಹರ್ ರಷ್ಯನ್ ನ್ಯಾಷನಾಲಿಟಿ. ಸೊ ರಷ್ಯನ್ ನ್ಯಾಷನಾಲಿಟಿನ ಅವರು ಎತ್ತಿ ಹಿಡಿತಾರೆ. ಓಕೆ, ಯಾಕೆಂದ್ರೆ ಅವರು ರಷ್ಯನ್ಗೆ ಸೇರಿದವರಾಗಿದ್ದಾರೆ. ಕ್ಲಿಯರಿಂಗ್ ಆಲ್ ಡೌಟ್ಸ್ ಶಿ ಸೇಸ್ ಐ ಆಮ್ ರಷ್ಯನ್. ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ತಾ ಅವ್ರು ಹೇಳ್ತಾರೆ ನಾನು ರಷ್ಯನ್. ಇಟ್ಸ್ ಟ್ರೂ ದಟ್ ದ US ಇಸ್ ಅ ಬಿಗ್ ಪಾರ್ಟ್ ಆಫ್ ಮೈ ಲೈಫ್. ನಿಜ, US ನನ್ನ ಜೀವನದಲ್ಲಿ ಒಂದು ಮಹತ್ತರ ಪಾತ್ರನ ವಹಿಸುತ್ತೆ, ಅಂದ್ರೆ ಒಂದು ದೊಡ್ಡ ಪಾತ್ರನ ವಹಿಸುತ್ತೆ. ಆದ್ರೂ ನಾನು ರಷ್ಯನ್ನೇ. ಬಟ್ ಐ ಹ್ಯಾವ್ ರಷ್ಯನ್ ಸಿಟಿಸನ್ಶಿಪ್. ನನಗೆ ರಷ್ಯನ್ದು ಪೌರತ್ವವಿದೆ. ಸಿಟಿಸನ್ಶಿಪ್ ಎಲ್ಲಿದೆ? ರಷ್ಯನ್ನಲ್ಲಿದೆ. ಮೈ ಬ್ಲಡ್ ಇಸ್ ಟೋಟಲಿ ರಷ್ಯನ್. ನನ್ನ ಬ್ಲಡ್ ರಷ್ಯಾಗೆ ಸೇರಿದ್ದು. ಐ ವಿಲ್ ಪ್ಲೇ ದ ಒಲಿಂಪಿಕ್ಸ್ ಫಾರ್ ರಷ್ಯಾ ಇಫ್ ದೇ ವಾಂಟ್ ಮೀ. ರಷ್ಯಾದವ್ರು ಬಯಸಿದ್ರೆ ಅವ್ರಿಗೋಸ್ಕರ ನಾನು ಒಲಿಂಪಿಕ್ಸ್ ಆಡ್ತೀನಿ ಅಂತ ಹೇಳ್ತಾರೆ ಅವರು. ಲೈಕ್ ಎನಿ ನಂಬರ್ ಆಫ್ ಟೀನೇಜ್ ಸೆನ್ಸೇಷನ್ಸ್. ಬೇರೆ ಹುಡುಗಿರ್ ತರ ಟೀನೇಜ್ ಸೆನ್ಸೇಷನ್ ಅಂದ್ರೆ ಟೀನೇಜ್ ನಲ್ಲಿ ಇರುವಂತಹ ಅವರ ಬಯಕೆಗಳ ತರ, ಅವರ ಆಸೆಗಳ ತರ, ಮರಿಯಾ ಶರಪೋವಾ ಲಿವ್ಸ್ ಫ್ಯಾಷನ್, ಸಿಂಗಿಂಗ್ ಅಂಡ್ ಡ್ಯಾನ್ಸಿಂಗ್ ಆಸ್ ಹರ್ ಹಾಬೀಸ್. ಚಿಕ್ಕ ಚಿಕ್ಕ ಮಕ್ಕಳಿಗೆ ತುಂಬಾ ಹಾಬೀಸ್ ಇರುತ್ತಲ್ಲ, ಹಾಡೋದು, ಕುಣಿಯೋದು, ಚಿತ್ರ ಬಿಡಿಸೋದು, ಈ ತರ ಏನೇನೋ ಹಾಬೀಸ್ ಇರುತ್ತೆ. ಆ ರೀತಿನಲ್ಲಿ ಇವರು ಒಂದಷ್ಟು ಲಿಸ್ಟ್ ಕೊಡ್ತಾರಂತೆ. ಅವರ ಹಾಬೀಸ್ ಏನು? ಫ್ಯಾಷನ್ ಹಾಬಿ, ಸಿಂಗಿಂಗ್ ಹಾಬಿ, ಡ್ಯಾನ್ಸಿಂಗ್ ಹಾಬಿ. ಶಿ ಲವ್ಸ್ ರೀಡಿಂಗ್ ದ ನಾವೆಲ್ಸ್ ಆಫ್ ಆರ್ಥರ್ ಕಾನನ್ ಡಾಯ್ಲ್. ನೋಡಿ, ಅವರು ಕಾದಂಬರಿ ಕೂಡ ಓದ್ತಾರಂತೆ. ಯಾರ್ದು? ಆರ್ಥರ್ ಕಾನನ್ ಡಾಯ್ಲ್ ಅನ್ನೋರ್ದು. ಹರ್ ಫಾಂಡ್ನೆಸ್ ಫಾರ್ ಸೊಫಿಸ್ಟಿಕೇಟೆಡ್ ಈವ್ನಿಂಗ್ ಗೌನ್ಸ್. ಸೊ ಒಂದು ಒಳ್ಳೆ ಈವ್ನಿಂಗ್ ಗೌನ್ಸ್ ಹಾಕೊಳ್ಳೋದು ಅವರ ಇಷ್ಟ ಆಗಿತ್ತು. ಆ ಇಷ್ಟಕ್ಕೂ ಮತ್ತೆ ಅವರು ಇಷ್ಟಪಡುವಂತಹ ಪ್ಯಾನ್ ಕೇಕು, ಅದರದ್ದು ಚಾಕ್ಲೇಟ್ ಸ್ಪ್ರೆಡ್ ಮತ್ತೆ ಫಿಝಿ ಆರೆಂಜ್ ಡ್ರಿಂಕ್, ಇದೆಲ್ಲದಕ್ಕೂ ಒಂದಕ್ಕೊಂದಕ್ಕೆ ಮ್ಯಾಚ್ ಆಗೋ ತರ ಇರಲಿಲ್ಲ ಅನ್ನೋ ತರ ಹೇಳ್ತಾರೆ. ಮರಿಯಾ ಶರಪೋವಾ ಕೆನಾಟ್ ಬಿ ಪಿಜನ್ ಹೋಲ್ಡರ್ ಕ್ಯಾಟಗರೈಸ್ಡ್. ಅವರನ್ನ ನಾವು ಬೇರೆ ರೀತಿ ವರ್ಗೀಕರಿಸಕ್ಕಾಗಲ್ಲ. ಅವರೇ ಬೇರೆ, ಅವ್ರಿಗೆ ನಮ್ಮ ತರ ಬೇರೆ ಆ ತರ ಆಸೆಗಳಿರ್ಲಿಲ್ಲ ಅಂತ ಅನ್ಕೊಳಕ್ಕಾಗಲ್ಲ. ಆದ್ರೂ ಅವ್ರ ಸಕ್ಸಸ್ ಯಾಕೆ ತಲುಪಿದ್ರು? ಹರ್ ಟ್ಯಾಲೆಂಟ್. ಅವ್ರಿಗಿದ್ದಂತಹ ಟ್ಯಾಲೆಂಟ್ ಇಂದ ಅನ್ವೇವರಿಂಗ್ ಡಿಸೈರ್ ಟು ಸಕ್ಸೀಡ್. ಅನ್ವೇವರಿಂಗ್ ಡಿಸೈರ್ ಅಂದ್ರೆ ಅಚಲವಾದ ಒಂದು ಬಯಕೆ ಇತ್ತು, ನಾನು ಮಾಡ್ಲೇಬೇಕು ಅಂತ. ಏನಾದ್ರೂ ಸಾಧಿಸ್ಬೇಕು ಅಂದ್ರೆ ಆ ಡಿಸೈರ್ ನಮ್ಗಿರ್ಬೇಕು. ಸೊ ಆ ಬಯಕೆ ಅವರಲ್ಲಿತ್ತು. ಅಂಡ್ ರೆಡಿನೆಸ್ ಟು ಸ್ಯಾಕ್ರಿಫೈಸ್. ನಾನು ಏನಾದ್ರು ಸಾಧಿಸ್ಬೇಕು ಅಂದ್ರೆ ತ್ಯಾಗ ಮಾಡೋದಕ್ಕೂ ನಾನು ರೆಡಿ ಅನ್ನೋದು ಅವರಲ್ಲಿತ್ತು. ದಟ್ ಹ್ಯಾವ್ ಲಿಫ್ಟೆಡ್ ಹರ್ ಟು ದ ಟಾಪ್ ಆಫ್ ದ ವರ್ಲ್ಡ್. ಆ ಎಲ್ಲ ಕ್ಯಾರೆಕ್ಟರ್ಸ್ ಪ್ರಪಂಚದ ಅತಿ ಉನ್ನತ ಮಟ್ಟಕ್ಕೆ ಅವ್ರನ್ನ ಕರ್ಕೊಂಡು ಹೋಗುತ್ತೆ. ಫ್ಯೂ ವುಡ್ ಗ್ರಜ್ ಹರ್ ದ ರಿಚಸ್ ಶಿ ಇಸ್ ನೌ ರೀಪಿಂಗ್. ಗ್ರಜ್ಜಸ್ ಅಂತ ಹೇಳಿದ್ರೆ ಇಲ್ಲಿ ಬೇರೆಯವ್ರು ಅಸೂಯೆ ಪಟ್ಕೋಬಹುದು ಅನ್ಸುತ್ತೆ. ಅವಳು ಶಿ ಇಸ್ ನೌ ರೀಪಿಂಗ್ ರಿಚಸ್. ರೀಪಿಂಗ್ ಅಂತ ಹೇಳಿದ್ರೆ ರಾಶಿ, ಅಂದ್ರೆ ಹಣದ ರಾಶಿ ಅವಳಿಗೆ ಸುರಿತಾ ಇದೆ. ಅದನ್ನ ನೋಡಿ ಬೇರೆಯವರು ಹೊಟ್ಟೆ ಉರ್ಕೋಬಹುದು ಅನ್ಸುತ್ತೆ. ದಿಸ್ ಇಸ್ ವಾಟ್ ಶಿ ಹ್ಯಾಸ್ ಟು ಸೇ ಅಬೌಟ್ ಹರ್ ಮಾನಿಟರಿ ಗೇನ್ಸ್. ಮಾನಿಟರಿ ಅಂದ್ರೆ ಹಣಕಾಸು ಅವ್ರಿಗೆ ಸಿಗ್ತಿದೆಯಲ್ಲ, ಅದ್ರ ಬಗ್ಗೆ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಅಫ್ಕೋರ್ಸ್ ಮನಿ ಈಸ್ ಅ ಮೋಟಿವೇಶನ್. ಹೌದು, ಮನಿ ಮೋಟಿವೇಶನ್. ಟೆನ್ನಿಸ್ ಇಸ್ ಅ ಬಿಸ್ನೆಸ್. ಟೆನ್ನಿಸ್ ಒಂದು ಬಿಸ್ನೆಸ್, ಒಂದು ಆಟನೇ. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟು ಬಿಕಮ್ ನಂಬರ್ 1 ಇನ್ ದ ವರ್ಲ್ಡ್. ಮನಿ ಇಂಪಾರ್ಟೆಂಟ್, ಟೆನ್ನಿಸ್ ಒಂದು ಆಟ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ನನ್ನ ಮನಸ್ಸಿನಲ್ಲಿ ನಂಬರ್ 1 ಆಗ್ಬೇಕು ಅಂತಿತ್ತಲ್ಲ, ಅದೊಂದೇ. ದಟ್ ಈಸ್ ದ ಡ್ರೀಮ್ ದಟ್ ಕೆಪ್ಟ್ ಮೀ ಗೋಯಿಂಗ್. ಆ ಕನಸೆ ನಾನು ಯಾವುದೇ ಕಾರಣಕ್ಕೂ ನಿಲ್ಲದೆ ಇದ್ದಂಗೆ ನನ್ನನ್ನು ಮುನ್ನಡೆಸ್ತು ಅಂತ ಅವ್ರು ಹೇಳ್ತಾರೆ.